ದಮಯಂತಿ, ನಾವು ಸುಮ್ಮನೆ ಇದೀವಿ ಅಂದ್ರೆ ನೀನ್ ನಾವು ಹೆತ್ತಿರೋ ಮಗಳು ಅಂತ. ಹಾಗಂತ ನೀನ್ ಏನೇ ಮಾಡಿದ್ರು ನಾವು ಸಹಿಸ್ಕೊತೀವಿ ಅನ್ಕೋಬೇಡ. ಮಗು ವಿಷಯದಲ್ಲಿ ನೀನ್ ಈ ರೀತಿ ಮಾತಾಡ್ದೆ ಅಂದ್ರೆ ಹೆತ್ತು ಮಗಳು ಅಂತ ನೋಡೋದಿಲ್ಲ. ಏನ್ ಅನ್ಕೊಂಡಿದ್ಯಾ ನೀನು? ನಾನು ಸತ್ಯ ಹೇಳಿದ್ರು ಅದನ್ನ ಯಾರು ನಂಬೋದಿಲ್ಲ. ಆ ಕಡೆ ತಿರುಗಿ ಈ ಕಡೆ ತಿರುಗಿ ಕೊನೆಗೆ ನನ್ನನ್ನೇ ದಡ್ಡಿ ಮಾಡ್ಬಿಡ್ತಾರೆ. ಏನ್ ಮಾಡ್ಲಿ ಈಗ? ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ದಮಯಂತಿ, ಬರ್ತಾ ಬರ್ತಾ ನಿನ್ನ ಮನೇಲಿ ಇರಿಸೋದಕ್ಕಿಂತ ಹುಚ್ಚ ಆಸ್ಪತ್ರೆಯಲ್ಲಿ ಇರಿಸೋದೇ ಒಳ್ಳೇದು ಅನ್ಸ್ತಾ ಇದೆ. ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀವಿನ್ನೇನು ಯೋಚಿಸ್ಬೇಡಿ. ಇವರಿಗಂತೂ ಅರ್ಥ ಆಗಲ್ಲ. ಕೊನೆ ಪಕ್ಷ ನೀವು ಕಟ್ಕೊಂಡು ಗಂಡ. ನೀವಾದ್ರೂ ಹೆಂಡತಿ ಇಷ್ಟೆಲ್ಲ ಹೇಳ್ತಿದ್ದಾಳಲ್ಲ, ಅವಳು ಯಾಕೆ ಹೇಳ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಳಕ್ ಆಗಲ್ವಾ? ಏನ್ ಅರ್ಥ ಮಾಡ್ಕೋಬೇಕಕ್ಕ? ನಿನ್ ಮಾತುಗಳಲ್ಲಿ ಏನಾದ್ರೂ ಸರಿಯಾದ ಅರ್ಥ ಇದ್ರೆ ತಾನೇ ಅರ್ಥ ಮಾಡ್ಕೊಳಕ್ಕೆ. ಅಮ್ಮ, ನೀನ್ ಏನ್ ಮಾತಾಡಿದ್ರು ನಾನು ತಡ್ಕೋತೀನಿ. ಆದ್ರೆ ಮೋಕ್ಷ ನನ್ನ ಮಗ ಅಲ್ಲ ಅಂತ ಅಂದ್ರೆ ಮಾತ್ರ ಸುಮ್ಮನಿರಲ್ಲ. ಆದ್ರೂ ಮಗುನ ಅವ್ರು ಕೊಟ್ಟು ಕಳ್ಸು ಅಂತಿದ್ಯಾ? ಹೇಗ್ ಹೇಳ್ತಿದ್ಯಾ ನೀನು? ಅಮ್ಮ, ನೀನ್ ನನ್ನ ಏನ್ ಬೇಕಾದ್ರೂ ಅನ್ಕೋ, ಆದ್ರೆ ಇವನು ಈ ಮನೇಲಿ ಇರಬಾರ್ದು ಅಷ್ಟೇ. ಮೋಕ್ಷನ ಅವರು ಕೊಟ್ಟು ಕಳಿಸ್ಬಿಡಿ. ಏನಮ್ಮ ಹಾಗೆ ಮಾತಾಡ್ತಾ ಇದ್ದೀರಾ? ಮೋಕ್ಷ ಅಂದ್ರೆ ಕಲ್ಯಾಣಿಗೆ ಪ್ರಾಣ ಅಮ್ಮ. ಅದನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಸಂಪದ ಹೊಟ್ಟೆಲ್ ಮಗು ಹೋದ್ರುವೆ ಏನು ಮಾತಾಡ್ದೇನೆ ನೋವನ್ನ ನುಂಗ್ಕೋತಾ ಇದ್ದೀವಿ. ಅಂಥದ್ರಲ್ಲಿ ಆ ಮಗುನ ನಮಗ್ ಕೊಡಿ ಅಂತಿದ್ದೀರಲ್ಲ. ಬೇಡ ಅಮ್ಮ, ಎಷ್ಟೋ ಪಾಪಗಳು ಮಾಡಿ ನಮ್ಮ ಬದುಕು ಈ ತರ ಆಗಿದೆ. ಈಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಮಗುನ ಕಲ್ಯಾಣಿಯಿಂದ ದೂರ ಮಾಡಿ ಆ ಪಾಪನೂ ನಾವೇ ತಗೊಳಕ್ ಇಷ್ಟಪಡಲ್ಲ ಅಮ್ಮ. ಆ ಮಗು ನಮಗ್ ಬೇಡ. ಆ ಮಗು ಯಾವತ್ತಿದ್ರೂ ಕಲ್ಯಾಣಿದೆ. ನೋಡೆ, ಅವ್ರಿಗಿರೋ ಬುದ್ಧಿ ನಿನ್ಗಿಲ್ದಿರೋ ಹಾಗಾಗಿದೆ. ಮಗುನ ಹೆತ್ತ ಸಂಪದನೆ ಮಗು ಬೇಡ ಅಂತ ಕೋರ್ಟಲ್ಲಿ ಹೇಳಿ ಹೊರಟೋದ್ಲು. ಅಂಥದ್ದು ಇವಾಗ ನೀನ್ ಬಂದು ಮಗು ಅಗತ್ಯ ಇಲ್ಲ ತಗೊಂಡು ಹೋಗು ಅಂತಿದ್ಯಲ್ಲ, ಯಾಕೆ? ಅಮ್ಮ, ನಾನು ಹೇಳ್ತಾ ಇರೋ ವಿಷಯ ನಿನಗೆ ಅರ್ಥ ಆಗ್ತಾ ಇಲ್ಲ. ಏನತ್ತೆ ಅರ್ಥ ಆಗ್ಬೇಕಿರೋದು? ಯಾವಾಗ ನೋಡು ನಿಮ್ಗಿಷ್ಟ ಬಂದ ಹಾಗೆ ಮಾತಾಡ್ತೀರಾ. ಹೋಗ್ಲಿ ಅಂತ ಎಲ್ಲದನ್ನು ಸಹಿಸ್ಕೋತೀನಲ್ಲ ಅಂತ ನಿಮ್ಗಿಷ್ಟ ಬಂದ ಹಾಗೆ ಮಾತಾಡಿದ್ರೆ ಹೇಗೆ? ಕಂದ ನನ್ ಪ್ರಾಣನ ಯಾರಿಗೋ ಕೊಡು ಅಂತ ನೀವ್ ಹೇಗೆ ಹೇಳ್ತೀರಾ? ನನ್ ಕಂದನ ಬಿಟ್ಟು ನಾನು ಇರೋದಿಲ್ಲ. ಇರ್ಬೇಕಾಗಿರೋ ದಿನ ಬಂದ್ರೆ ಈ ಕಲ್ಯಾಣಿ ಇರೋದಿಲ್ಲ. ಕಲ್ಯಾಣಿ, ಸುಮ್ನಿರು. ಅಮ್ಮನ ಮಾತನ್ನು ನಂಬ್ಕೊಂಡು ನೀನ್ ಯಾಕೆ ಹಾಗೆ ಮಾತಾಡ್ತಿದ್ಯಾ? ಏನು ಏನು ನೀನು ನನ್ನ ಮಾತನ್ನು ಕೇಳಲ್ವಾ? ನಾನು ಹೇಳೋ ಮಾತನ್ನು ನಂಬಲ್ವಾ ನೀವು? ಏನ್ ನಂಬೇಕು ಅತ್ತೆ? ಪ್ರಾಣ
ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ ಮಗುನ ಅವ್ರಿಗೆ ಕೊಡು ಅಂತಿದ್ದೀರಾ. ಹೆತ್ತ ತಾಯಿ ಸಂಪದನೆ ಬೇಡ ಅಂತಿದ್ದಾಳೆ, ಆದ್ರೆ ನೀವ್ ಮಾತ್ರ ಕೊಟ್ಟು ಕಳ್ಸು ಅಂತಿದ್ದೀರಾ. ಇದು ಯಾವ ನ್ಯಾಯ ಅಂತ ಹೇಳಿ? ಕಲ್ಯಾಣಿ, ಸುಮ್ನಿರಮ್ಮ. ದಮಯಂತಿ, ಯಾಕೆ ಹಾಗೆ ಮಾತಾಡ್ತೀಯ ನೀನು? ಅವನು ಈ ಮನೆ ಮಗು, ಈ ಮನೆ ವಾರಿಸು. ಅವನನ್ನು ಯಾರಿಗೋ ಯಾತಕ್ಕೆ ಕೊಡ್ಬೇಕು? ಹಾಗನ್ಸೋದು ಬೇಡ ಅನ್ನೋರ್ಗ್ ಮಾತ್ರ. ನೀನ್ ಯಾಕೆ ಹಾಗೆ ಮಾತಾಡ್ತೀಯೋ ನನ್ಗೆ ಅರ್ಥ ಆಗ್ತಿಲ್ಲ. ಶೌರ್ಯ, ನಿಮ್ಮಮ್ಮನ ಬಗ್ಗೆ ನಿನಗೆ ಗೊತ್ತು ತಾನೇ? ಅಮ್ಮ, ನೀವಿಬ್ರು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದೀರಾ? ಸ್ವಲ್ಪ ಸುಮ್ಮನೆ ಇರಿ. ಅಷ್ಟೇ, ಎಲ್ಲರೂ ಬಿಟ್ಬಿಡಿ. ಆವತ್ತಿಂದ ಇವತ್ತಿನ ತನಕ ನಾನು ಹೇಳೋ ಒಂದು ಮಾತಾದ್ರೂ ಈ ಮನೇಲಿ ನಡೆದಿದ್ಯಾ? ನನ್ನಾಗ್ಲಿ ನಾನು ಹೇಳೋ ಮಾತನಾಗ್ಲಿ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಈಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಇವನು ಈ ಮನೇಲಿರೋದು ಒಳ್ಳೇದಲ್ಲ. ಇವನು ಈ ಮನೆ ವಾರಸ್ದಾರ ಅಲ್ಲ. ಇವನನ್ನ ಅವರು ಕೊಟ್ಟು ಕಳಿಸ್ಬಿಡಿ. ಹಾಗ ಯಾವ ಗಲಾಟೆನೂ ಇರಲ್ಲ. ಬಾಯ್ ಮುಚ್ಚು. ಛೀ, ಸುಮ್ನಿದ್ದಷ್ಟು ಮಾತಾಡ್ತಾನೆ ಇರ್ತೀಯ. ಮೋಕ್ಷ ಯಾವತ್ತಿದ್ರೂ ಈ ಮನೆ ಮಗನೇ. ಈ ಮನೆ ವಾರಸ್ದಾರ. ಶೌರ್ಯನ್ ರಕ್ತ ಅಲ್ಲ ಅಂತ ಮಾತಾಡೋದಕ್ಕೆ ನಿನಗೆ ಬಾಯಾದ್ರೂ ಹೇಗ್ ಬರ್ತಿದೆ? ಪಾರ್ವತಿ, ದಮಯಂತಿ ಬದಲಾಗ್ತಾಳೆ ಅಂತ ಇಷ್ಟು ವರ್ಷ ಕಾದಿದ್ದಾಯ್ತು. ಇನ್ಯಾವತ್ತೂ ಬದಲಾಗಲ್ಲ ಅಂತ ಗೊತ್ತಾಗೋಯ್ತು. ಚಿಕ್ಕ ಮಗು ವಿಷಯದಲ್ಲೂ ಈ ರೀತಿ ಮಾತಾಡ್ತಾಳೆ ಅಂದ್ರೆ ಏನ್ ಹೇಳ್ಬೇಕು ನಾವ್ ಇವಳಿಗೆ? ದಮಯಂತಿ ಬಗ್ಗೆ ಎಲ್ರಿಗೂ ಗೊತ್ತಲ್ವಾ? ಯಾಕೆಲ್ರೂ ಇಷ್ಟೊಂದು ಅಪಾರ್ಥಗಳನ್ನ ಮಾಡ್ಕೊಳ್ತಿದ್ದೀರಾ? ಅವಳು ಏನೇನೋ ಮಾತಾಡಿದಾಗ ನೀವು ಬುದ್ಧಿ ಹೇಳೋದನ್ನ ಬಿಟ್ಟು ಎಲ್ರೂ ಈ ರೀತಿ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಅನುಪಮ, ನೀನ್ ನನ್ನ ಮೇಲೆ ಕರುಣೆ ತೋರಿಸೋಂತ ಅವಶ್ಯಕತೆ ಇಲ್ಲ. ಈ ಮನೇಲಿ ನಾನ್ ಹೇಳೋ ಮಾತನ್ನ ಯಾರು ಕೇಳಲ್ಲ ಅನ್ನೋದು ನನಗೆ ಅರ್ಥ ಆಯ್ತು. ಆದ್ರೆ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇವನು ನಮ್ಮ ಮನೆಯಲ್ಲಿ ಇರಬಾರ್ದು. ನಮ್ಮ ಮನೆಯಲ್ಲಿರುವಂತ ಯೋಗ್ಯತೆ ಇವನಿಗಿಲ್ಲ. ಏನಮ್ಮ ಹಾಗೆ ಮಾತಾಡ್ತಿದ್ಯಾ? ನನ್ನ ಮಗ ನನ್ನ ಮನೇಲಿ ಅಲ್ದೆ ಇನ್ ಯಾರ ಮನೇಲಿ ಇರ್ತಾನೆ? ಯಾರ ಮನೆಗೆ ಕಳಿಸ್ಬೇಕು ಅಂತ ನೋಡ್ತಿದ್ಯಮ್ಮ? ಶೌರ್ಯ, ಏನು ಇದು? ಅಮ್ಮನ ಹತ್ರ ಮಾತಾಡೋ ರೀತಿನ ಇದು? ಅವಳೇನೋ ಮಾತಾಡ್ತಾಳೆ ಅಂದ್ರೆ ನೀನು ಮಾತಾಡಿದ್ರೆ ಹೇಗೆ? ಸುಮ್ಮನೆ ಇರು. ಅಷ್ಟೇ ಕಣೋ, ಹೆತ್ತ ತಾಯಿ ಮಾತಿಗಿಂತ ನಿನ್ಗೆ ಅನುಪಮನ್ ಮಾತೆ ಹೆಚ್ಚಾಗೋಯ್ತು. ಆಗ್ಲಿ ಬಿಡು, ಎಲ್ರು ನಿಮ್ಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಆ ಹುಚ್ಚಿ ಮಾತು ಕೇಳಿ ನೀವುಗಳು ತಲೆ ಕೆಡಿಸ್ಕೋಬೇಡಿ. ಹೋಗಿ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಎಲ್ರು. ಇವ್ರು ಯಾರಿಗೂ ನಾನು ಹೇಳೋ ಮಾತು ಅರ್ಥ ಆಗ್ತಾ ಇಲ್ಲ. ಅವನು ನಮ್ಮನೆ ಹುಡುಗ ಅಲ್ಲ. ಆ ಸಂಪದ ಸಿದ್ದು ಮಗ ಅಂದ್ರೆ ಯಾರಾದ್ರೂ ನಂಬ್ತಿದಾರ? ಸತ್ಯ ಇದೆ ಅಂತ ಹೇಳಿದ್ರೆ ಎಲ್ರು ನನಗ್ ಬೈಯೋರೆ ಹೊರತು ಇದೇ ಸತ್ಯ ಅಂತ ಯಾರು ನಂಬ್ತಾ ಇಲ್ಲ. ಹಾಗಂತ ನನ್ನ ಹೊಟ್ಟೆಲಿ ಈ ಸತ್ಯನ ಬಚ್ಚಿಟ್ಕೊಳ್ಳೋದಕ್ಕೂ ಆಗಲ್ಲ. ಈಗ ಏನ್ ಮಾಡ್ಬೇಕು ಅನ್ನೋದೇ ನನಗೊಂದು ಅರ್ಥ ಆಗ್ತಾ ಇಲ್ಲ.
ಮಾತಾಡಿದ್ದಾರೆ ಅಂತ ಆಯ್ತು. ಅವ್ರ ಮಾತನ್ನ ಕೇಳಿಸ್ಕೊಂಡಿರೋದಕ್ಕೆ ಅತ್ತೆ ಇಷ್ಟು ಫೀಲ್ ಆಗ್ತಾ ಇರೋದು. ಇಲ್ಲ ಅಂದಿದ್ರೆ ಎಲ್ಲರೂ ಬೇಡ ಅನ್ನುವಾಗ ಅತ್ತೆ ಯಾಕಿಷ್ಟು ಮಾತಾಡ್ತಿದ್ರು? ಈ ಸಂಪದ ಸಿದ್ದು ಸೇರ್ಕೊಂಡು ಏನೋ ಮಾಡಿದ್ದಾರೆ. ಅದು ಅತ್ತೆಗೆ ಗೊತ್ತಾಗಿದೆ. ಆದ್ರೆ ಆಗ್ಲಿ, ಅವನೇ ನಿನ್ನ ಮಗ ಅಲ್ವಲ್ಲ. ಇವನು ಮನೇಲಿರೋದಕ್ಕೆ ಅವಕಾಶನೇ ಇಲ್ಲ. ಇವನು ಈ ಮನೆ ವಾರಸ್ದಾರ ಅಲ್ಲ. ಇವನನ್ನ ಅವರು ಕೊಟ್ಟು ಕಳಿಸ್ಬಿಡಿ. ಹಾಗ ಯಾವ ಗಲಾಟೆನೂ ಇರಲ್ಲ. ಏನ್ ಕಲ್ಯಾಣಿ, ಅಮ್ಮ ಹಾಗೆ ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೋತಿದ್ಯಾ? ಅತ್ತೆ ಹಾಗೆ ಮಾತಾಡಿದ್ದಕ್ಕಲ್ಲ, ಅತ್ತೆ ಕಡೆಯಿಂದ ಹಾಗೆ ಮಾತಾಡಿಸ್ತವ್ರ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಅಲ್ಲ, ಏನ್ ಹೇಳ್ತಿದ್ಯಾ ಕಲ್ಯಾಣಿ? ಅತ್ತೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದಕ್ಕೆ ಸಿದ್ದು ಸಂಪದ ಹೇಳ್ಬೇಕಾಗಿರೋದನ್ನ ತಲೆ ಉಪಯೋಗಿಸಿ ಅವರು ಅತ್ತೆ ಕಡೆಯಿಂದ ಹೇಳ್ಸಿದ್ದಾರೆ. ಅಮ್ಮನ ಕಡೆಯಿಂದ ಅವ್ರು ಹಾಗೆ ಮಾತಾಡ್ಸಿದಾರ? ಅವ್ರು ಏನೇ ಹೇಳಿದ್ರು ಅಮ್ಮ ಕೇಳೋದಿಲ್ಲ ಅಲ್ವಾ? ಇಲ್ಲ ಆಫೀಸರ್, ಆ ಮಾತು ಖಂಡಿತ ಅತ್ತೆ ಹುಟ್ಟಿಸ್ಕೊಂಡು ಹೇಳ್ತಿಲ್ಲ. ಅವರೇ ಆ ಆಲೋಚನೆ ಬರೋ ಹಾಗೆ ಏನೋ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಅಷ್ಟಕ್ಕೂ ಆ ಸಿದ್ದು ಸಂಪದ ಬೇಕು ಅಂತ ನಮ್ಮನೆ ಯಾಕೆ ಬಂದ್ರು? ಯಾಕೆ ಪ್ರೆಗ್ನೆನ್ಸಿ ನಾಟಕ ಮಾಡ್ತಿದ್ದಾರೆ? ಯಾಕೆ ನಮ್ಗೆ ಹತ್ರ ಆಗ್ಬೇಕು ಅಂತ ನೋಡ್ತಿದ್ದಾರೆ ಅಂತ ಇವಾಗ ನನ್ಗೆ ಅರ್ಥ ಆಗ್ತಾ ಇದೆ. ಯಾಕೆ? ನಮ್ ಕಂದಂಗೋಸ್ಕರ. ಆಟ ಇವಾಗ ಶುರುವಾಗಿದೆ ಸ್ಯಾಮ್. ನಾವು ಬಂದಿದ್ದು ಮೋಕ್ಷಗೋಸ್ಕರನೇ. ಆದ್ರೆ ಆ ವಿಷಯ ಹೇಗ್ ಶುರು ಮಾಡಬೇಕು, ಅದ್ರ ಮಾತು ಅವ್ರ ಬಾಯಿಂದನೇ ಬರೋ ಹಾಗೆ ಹೇಗ್ ಮಾಡಬೇಕು ಅಂತ ಟೆನ್ಷನ್ ಆಗೋಗಿದೆ. ಇನ್ನ ಚಿಂತೆ ನಮ್ಗಿಲ್ಲ ಸಿದ್ದು. ಆ ಜವಾಬ್ದಾರಿನ ನಮ್ ಒಳ್ಳೆ ಅತ್ತೆ ತಗೊಂಡಿದಾರಲ್ವಾ. ನಮಗ್ ಕೆಲ್ಸ ಇಲ್ದಾಗೆ ಹೇಳ್ಬೇಕಾಗಿರೋದನ್ನೆಲ್ಲ ಹೇಳ್ಬಿಟ್ರು. ಎಲ್ರ ಮನ್ಸಲ್ಲೂ ಆ ಯೋಚನೆ ಬರೋ ಹಾಗೆ ಮಾಡಿದ್ರು. ಅಷ್ಟೇ ಅನ್ಬಿಟ್ಟು ಇಷ್ಟಕ್ಕೆ ಬಿಡಬಾರ್ದು ಸ್ಯಾಮ್. ನಮಗ್ ಬೇಕಾಗಿರೋ ಮಗುನ ನಿಮ್ಮತ್ತೇನೆ ಹತ್ರ ಇದ್ದು ನಿಮ್ ಮಗುನ ನೀವೇ ಕರ್ಕೊಂಡು ಹೋಗಿ ಅನ್ನೋ ತರ ಮಾಡ್ಬೇಕು. ಎಸ್, ನೀನ್ ಹೇಳಿದ್ದು ನಿಜಾನೇ ಕಲ್ಯಾಣಿ. ನನಗೆಲ್ಲ ಈಗ ಅರ್ಥ ಆಗ್ತಾ ಇದೆ. ಹಿಂದೇನು ಇದೇ ರೀತಿ ಮೋಕ್ಷನ್ ಬಗ್ಗೆ ಏನೋ ಒಂದು ಪ್ರಯತ್ನ ಮಾಡಿದ್ರೆ ಹೊರತು ನಿನ್ನಿಂದ ಅದು ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಈ ಸಲ ಒಳ್ಳೆತನದ ಮುಖವಾಡ ಹಾಕೊಂಡು ಮೋಕ್ಷನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ ಅನ್ಸುತ್ತೆ. ಅವ್ರಿಗ ಅವಕಾಶನ ನನ್ನ ಪ್ರಾಣ ಇರೋವರೆಗೂ ಕೊಡೋದಿಲ್ಲ. ಮತ್ತೆ ಮತ್ತೆ ತಪ್ಪು ಮಾಡ್ತಾನೆ ಇದ್ದಾರೆ. ಈ ಸಲ ಸರಿಯಾಗಿ ಬುದ್ಧಿ ಹೇಳಬೇಕು. ಯೋಚನೆ ಮಾಡಿ ಹೆಜ್ಜೆ ಮುಂದೆ ಇಟ್ರೆ ಅವ್ರು ನಮ್ಗೇನು ಮಾಡೋದಕ್ಕಾಗೋದಿಲ್ಲ ಸಿದ್ದು. ಆ ಧೈರ್ಯನೇ ಅವರು ಮತ್ತೆ ಮತ್ತೆ ನಮ್ಮನೆಗೆ ಬರೋ ಹಾಗೆ ಮಾಡ್ತಾ ಇರೋದು. ಈ ಸರಿ ಆ ಧೈರ್ಯನ ಪೂರ್ತಿ ಸಾಯಿಸ್ಬೇಕು. ಹೇಗಾದ್ರೂ ಬಂದಿರೋ ಕೆಲಸ ಮುಗಿಸಿ ನಾವು ಮೋಕ್ಷನ್ ಜೊತೆ ಊರು ಬಿಡಬೇಕು. ಅವನ್ ನಮ್ ಜೊತೆ ಬಂದ್ರೆ ಆಸ್ತಿ ಸಂತೋಷ ಎರಡೂ ನಮ್ ಜೊತೆ ಬರುತ್ತೆ. ಬರಬಾರ್ದು ಆಫೀಸರ್. ಯಾವುದೇ ಪರಿಸ್ಥಿತಿಲೂ ಅವ್ರು ಅನ್ಕೊಂಡಿರೋದು ಆಗ್ಬಾರ್ದು.
ಈ ಕೇಸ್ ಹ್ಯಾಂಡಲ್ ಮಾಡ್ತಿರೋದು ಶೌರ್ಯ ಅಂತ ಗೊತ್ತಾ ಅವ್ರಿಗೆ? ಗೊತ್ತಿಲ್ಲ ಅಂದ್ರೆ ಗೊತ್ತಾಗೋ ಹಾಗೆ ಹೇಳು. ಹುಚ್ಚು ಹುಚ್ಚು ವೇಷಗಳನ್ನು ಹಾಕಿದ್ರೆ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳು. ಅಂಥವರಿಂದ ಸಮಾಜಕ್ಕೆ ತೊಂದರೆ ಆಗ್ತಿದೆ ಅಂದ್ರೆ ಅಂಥವ್ರು ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು. ಸಾಯ್ಬೇಕು ಅಂತಿದ್ರೆ ಒಂದ್ ಹೆಜ್ಜೆ ಮುಂದೆ ಇಡೋಕ್ ಹೇಳು. ಹಲೋ, ಏನ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಅದೇ ಏನ್ ನೋಡ್ತಾ ಇದ್ದೀರಾ? ಅದು ಅಂದವಾಗಿರೋ ಆ ವಾಟರ್ ಬಾಟಲ್ ನೋಡ್ತಾ ಇದ್ದೀನಿ. ನಾನು ಯಾರು ಅಂತ ಗೊತ್ತಾ? ಗೊತ್ತು. ಗೊತ್ತಾದ್ಮೇಲೂ ಆ ಕಳ್ಳಗಣ್ಣಲ್ಲಿ ನೋಡಿದ್ರಾ? ಅಂದ ನೋಡೋದ್ರಲ್ಲಿ ತಪ್ಪೇನಿದೆ? ಆ ತರ ಕಳ್ಳಗಣ್ಣಲ್ಲಿ ನೋಡೋದು ತಪ್ಪು. ನನ್ನ ಹೆಂಡತಿನ ನಾನ್ ನೋಡೋದು ತಪ್ಪಾ? ಇಷ್ಟ ಇಲ್ಲ ಅಂದಾಗ ಹೆಂಡತಿ ಹತ್ರ ಗಂಡ ತಪ್ಪಾಗಿ ನಡ್ಕೊಂಡ್ರೆ ಅವಳು ಅವನ ಮೇಲೆ ಕೇಸ್ ಹಾಕ್ಬೋದು, ಗೊತ್ತಾ? ಹೌದಾ? ಇವಾಗೇನು? ಏನು ಕೇಸ್ ಹಾಕ್ಲಾ? ಹಾಕ್ತೀಯಾ? ಯಾಕೆ ಹೆದರ್ಸ್ತೀರಾ? ನೀನ್ ಕೇಸ್ ಹಾಕಿದ್ರೆ ಯಾರಿಗ್ ಭಯ? ಭಯ ಪಡ್ಬೇಕು. ನಡಿ, ಕೇಸ್ ಹಾಕು ನೋಡ್ತೀನಿ. ಏನು ಹೀಗ್ ಹತ್ರ ಬರ್ತಾ ಇದ್ದೀರಾ? ಹೇಗೂ ಕೇಸ್ ಹಾಕ್ತೀನಿ ಅಂತ ಹೇಳಿದ್ಯಲ್ಲ, ಅಷ್ಟ್ರಲ್ಲಿ ಟೈಮ್ ವೇಸ್ಟ್ ಮಾಡದೇ ಇರೋ ಹಾಗೆ ಈ ತರ ಬಲವಂತವಾಗಿ ಮುತ್ಕೊಡ್ತೀರಾ? ಸರಿ, ನಿನ್ನ ಮುಟ್ಟದೇ ಇರೋ ಹಾಗೆ ಮುತ್ಕೊಡ್ತೀನಿ, ಓಕೆನಾ? ನನ್ನ ಮುಟ್ಟದೇನಾ? ಇಂಪಾಸಿಬಲ್. ಸರಿ, ಒಂದ್ ವೇಳೆ ಮುಟ್ಟಿದ್ರೆ ನಾನ್ ಸೋತ್ ಹಾಗೆ. ಆಫೀಸರ್, ಅನಾವಶ್ಯಕವಾಗಿ ಬೆಟ್ ಕಟ್ತಾ ಇದ್ದೀರಾ. ಸೋತ್ ಹೋಗ್ತೀರಾ? ನೀನೇ ನೋಡ್ತೀಯಲ್ಲ. ಸರಿ, ಹೇಗ್ ಕಟ್ತೀರಾ ಅಂತ ನಾನು ನೋಡ್ತೀನಿ. ಬೆಟ್ ಏನು? 1000 ರೂಪಾಯಿ. ಓಕೆ, ಡನ್. ಅಲ್ಲೋಡಿ, ಹೇಳ್ಕೊಂಡ್ರಿ, ನೀವೇ ಸೋತೋಗಿದ್ದು. ಸೋತ್ ಹೋಗ್ತೀನಿ ಅಂತ ಗೊತ್ತಿದ್ದೆ ಮುತ್ಕೊಟ್ಟಿದ್ದು. ತಗೋ 1000 ರೂಪಾಯಿ. ಅದೇನದು? ನಾನ್ ಮುತ್ಕೊಡ್ಬೇಕಾಗಿತ್ತು, ಅದಕ್ಕೆ ಹೀಗ್ ಮಾಡ್ದೆ. ಆಫೀಸರ್, ನನ್ನೇ ಮೋಸ ಮಾಡ್ತೀರಾ ನಿಮ್ಮನ್ನ?